ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮತ್ತು ಖರ್ಗೆ ಕುಟುಂಬದವರ ಬಗ್ಗೆ ಟೀಕಿಸುವ ಶ್ರೀರಾಮ ಸೇನೆಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಬೇಕಿದ್ರೆ ತಾವು ಕೂಡ ಕಾಂಗ್ರೆಸ್ ಸದಸ್ಯತ್ವ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಕಾಂಗ್ರೆಸ್ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ. ನಾವು ಯಾವುದನ್ನು ಇವರು ಮಾತೃ ಪಕ್ಷದವರಂತೆ ಕದ್ದು ಮುಚ್ಚಿ ಮಾಡುವವರಲ್ಲ. ಇಡೀ ಪ್ರಕ್ರಿಯೆಗೆ ಪರ್ಯಾಯ ತಂಡವೊಂದು ಚುನಾವಣೆಯ ಪ್ರತಿ ಹಂತದ ಪರಿಶೀಲನೆ ನಡೆಸಲೆಂದೇ ನೇಮಿಸಲಾಗಿರುತ್ತದೆ. ಚುನಾವಣೆ ನಡೆಸದೆ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರಾದವರಿಗೆ ಚುನಾವಣೆ ಪ್ರಕ್ರಿಯೆ ಅಸಾಧಾರಣವಾಗಿಯೇ ಕಾಣುತ್ತದೆ. ಮಾನ್ಯ 8ನೇ ಅದ್ಭುತ ಸ್ವಾಮಿಗಳು 50 ರೂಪಾಯಿ ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆದು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನಮ್ಮ ಪರಿಶೀಲನಾ ತಂಡ ಅವರಿಗೆ ಉತ್ತರ ನೀಡಲಿದೆ ಎಂದರು. ಈ ನಮ್ಮ 8ನೇ ಅದ್ಭುತ ಸ್ವಾಮೀಜಿಗೆ ರಾತ್ರಿ ಬೆಳಗಾದರೆ ಅವರಿಗೆ ಕಾಣುವುದು ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಿಯಾಂಕ್ ಖರ್ಗೆಯವರ ಇವರ ಆಂದೋಲನ ಮಠದ ಸ್ವಾಮೀಜಿಗೆ ಆಂದೋಲನ ಮಠದ ಸ್ವಾಮೀಜಿನೋ ಅಥವಾ ಖರ್ಗೆ ಮಠದ ಸ್ವಾಮೀಜಿನೋ ಅನ್ನೋದೇ ನಮಗೆ ಕಾಣ್ತಾ ಇಲ್ಲ. ಯುವ ಕಾಂಗ್ರೆಸ್ಸಿನ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ. ನಾವು ಯಾವುದನ್ನು ಈವರೆಗೆ ಮಾತ್ರ ಪಕ್ಷವರದಂತೆ ಕದ್ದು ಮುಚ್ಚಿ ಮಾಡುವವರಲ್ಲ. ಇಡೀ ಪರ್ಯಾಯ ತಂಡವೊಂದು ಚುನಾವಣೆಯನ್ನು ಪ್ರತಿ ಹಂತ ಪರಿಶೀಲನೆ ನಡೆಸಲೆಂದು ನೇಮಿಸಲಾಗುತ್ತದೆ. ಚುನಾವಣೆ ನಡೆಸಿದ ಸ್ವಯಂ ಘೋಷಣೆ ರಾಜ್ಯಾಧ್ಯಕ್ಷರವರಿಗೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅಸಾಧಾರಣವಾಗಿಯೇ ಕಾಣಿಸುತ್ತದೆ. ಮಾನ್ಯ 8ನೇ ಅದ್ಭುತ ಸ್ವಾಮಿಗಳು 50 ರೂಪಾಯಿ ಯುವ ಕಾಂಗ್ರೆಸ್ಸಿನ ಸದಸ್ಯತ್ವ ಪಡೆದು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿದರೆ ನಮ್ಮ ಪರಿಶೀಲನಾ ತಂಡ ಅವರಿಗೆ ಉತ್ತರ ನೀಡಲಿದೆ. ಕೇವಲ ಕಾಂಗ್ರೆಸ್ ಬಗ್ಗೆ ಚಿಂತಿಸುವ ಈ 8ನೇ ಅದ್ಭುತ ಸ್ವಾಮೀಜಿಗೆ ಆಯ್ದು ಕುರುಡತನ ಕೂಡ ಕಾಡುತ್ತಿದೆ. ನಾನು ಅವರಿಗೆ ಹೇಳಕ್ಕೆ ಇದು ಮಾಡ್ತೀನಿ. ಸ್ವಾಮೀಜಿ ಯಾರ ಅವರು? ಎಲ್ಲ ಸ್ವಾಮೀಜಿ ಒಳಗೆ ನಮ್ಮ ಹಿಂದೂ ಧರ್ಮದಾಗ ಮತ್ತು ಎಲ್ಲ ಧರ್ಮದಾಗ ಒಂದು ಸ್ವಾಮೀಜಿ ಅನ್ನೋರಿಗೆ ಒಂದು ದೊಡ್ಡ ಒಂದು ಗೌರವದ. ಆ ಗೌರವ ಬಿಟ್ಟು ಅವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಅವ್ರು ಸ್ವಾಮೀಜಿ ಇದ್ದರಪ್ಪ ಅಂತಂದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಅನ್ಯಾಯಗಳ ಬಗ್ಗೆ ಎತ್ತಿ ಹಿಡಿದ್ರೆ ಅವ್ರಿಗೊಂದು ಸ್ವಾಮೀಜಿ ಅಂತೇಳಿ ಜನನೂ ಗೌರವಿಸ್ತಾರೆ, ನಾವು ಗೌರವಿಸ್ತೀವಿ. ಅದು ಬಿಟ್ಟು ಅವರು ಒಂದೇ ಪಕ್ಷದ ಸೀಮಿತ ಬಗ್ಗೆ ಕಾಂಗ್ರೆಸ್ ಬಗ್ಗೆನೇ ವಿರೋಧವಾಗಿ ಮಾತಾಡೋದು, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆನೇ ವಿರೋಧ ಮಾತಾಡೋದು. ಇವತ್ತಿನ ದಿವಸ ಅವರು ಆಂದೋಲನ ಮಠಾಧೀಶರು ಆದಾರೋ ಅಥವಾ ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆಯ ಮಠಾಧೀಶರ ಅನ್ನೋದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ಅವರು ಪತ್ರಿಕಾಗೋಷ್ಠಿ ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೇವೆ. ಒಂದು 4 ಪತ್ರಿಕಾಗೋಷ್ಠಿ ಇದ್ದು 3 ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆನೇ ಇರ್ತಾವೆ, ಖರ್ಗೆ ಫ್ಯಾಮಿಲಿ ಬಗ್ಗೆನೇ ಇರ್ತಾವೆ. ಅದರದ್ದು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟು ಅವರು ತಮ್ಮ ಸ್ವಾಮೀಜಿ ಅನ್ನೋದು ಏನು ಒಂದು ಎಲ್ಲ ನಮ್ಮ ಹಿಂದೂ ಧರ್ಮದಾಗ ಅವ್ರ ಬಗ್ಗೆ ಭಾಳ ಗೌರವವಾದ ಈ ಒಂದು ಮಠಾಧೀಶರ ಬಗ್ಗೆ ಆ ಒಂದು ಗೌರವವನ್ನು ಕಳ್ಕೊಬಾರ್ದು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಜೊತೆ ಈ ಪತ್ರಿಕಾ ಮಾಧ್ಯಮದ ಅವರ ಒಂದು ನೇತೃತ್ವದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. सर 2024 में अगस्त में हमारा नोटिफिकेशन हुआ यूथ कांग्रेस का इलेक्शन होना बोल के साहब. उसके अंदर क्या हुआ, नॉमिनेशन आता साहब. नॉमिनेशन आने के बाद जो है स्क्रूटनी होती. स्क्रूटनी होने के बाद जो है एस्पिरेंट कैंडिडेट जो भी है जो उसको ऑब्जेक्शन कर सकते हैं कि एज उसकी ज़्यादा है या कुछ प्रॉब्लम है इसका बोल के ऑब्जेक्शन करते. तो उस पीरियड में हमारे जो एस्पिरेंट कैंडिडेट हैं मेरे को ऑब्जेक्शन नहीं करे. उससे पहले मैं नॉमिनेशन डालने से पहले जो है हमारे ZRO जो है जो हमारे ऑफिसर इंचार्ज जो इलेक्शंस के आते हैं उनको मैं बोला था कि साहब मेरा ऐसा मिसमैच है, मेरा ये जो भी डॉक्यूमेंट्स है मेरे मिसमैच है, वोटर ID मेरी लीगल तौर पर है साहब. तो उन्होंने क्या बोले मेरे को, आप डालो बाद में देखेंगे बोले. उसके बाद मैं डालने के बाद क्या है, मैं जो है 12-13 साल से पार्टी में काम करते आ रहा हूँ. यूथ कांग्रेस का एज ए मेंबर बना और MP इलेक्शन में काम करा, MLA इलेक्शन में काम करा, पार्टी के लिए कांग्रेस पार्टी के लिए काम करा. हमारे जो एस्पिरेंट कैंडिडेट थे मेरे को कोई ऑब्जेक्शन नहीं डाले. मैं ऑलरेडी इन्फॉर्मेशन हमारे जो ऑफिसर है ऑफिसर को दे के, जो इलेक्शन का ऑफिसर दे के ही मैं करा हूँ. कल आंदोलन स्वामी साहब जो प्रेस मीट करे उनका कोई हक़ नहीं है कि हमारे पार्टी के बारे में बोलने का, उतना ही कि हमारे कांग्रेस पार्टी के मेंबर है. ये इंटरनली हमारा इलेक्शंस है. हमारे को बोलने वाले हमारे कांग्रेस के मेंबर होना चाहिए पहले. क्या आंदोलन स्वामी साहब एक मेरिटी डिस्ट्रिक्ट प्रेसिडेंट यूथ कांग्रेस बनाया उनको टारगेट कर रहे हैं? क्या कोई उनका कैंडिडेट था? क्या उनको लाना चाह रहे थे आंदोलन स्वामी साहब? मैं इनसे पूछना चाहता हूँ. ये हमारे पार्टी वाले हमको क्वेश्चन करना, हम ऑलरेडी हमारे पार्टी वालों को हम बता चुके हैं कि फ़लाने एक इलेक्शन हो गया, सबमिशंस हो गया. उसके बाद हमारे जो यूथ कांग्रेस के बिलोंगिंग जो हमारे यंगस्टर्स है उन्होंने मेरे काम जो करा हार्डवर्क दे के करके एक बार शकील को चांस देना बोल के उन्होंने वोटिंग डाल के मेरे को जता के लाए.
ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.